ಸರ್ ನಮಸ್ಕಾರ, ನಾನು ಫಾರ್ಮರ್ ಚಾಯ್ಸ್ ಅಂಬರೀಷು. ನೀವು ಈ ಸೆಂಟೆಲ್ ಒಂದು ವೆರೈಟಿಗೆ ವಿಲ್ಟ್ ಪ್ರಾಬ್ಲಮ್ಗೆ ನಮ್ಮದೊಂದು ಮೆಡಿಷನ್ ಯೂಸ್ ಮಾಡಿದರೆ ಅದ್ರ ರಿಸಲ್ಟು ಹೇಗಿದೆ, ಅದರೊಂದು ಫಲಿತಾಂಶ ಏನು ಬಂದಿದೆ ಒಂಚೂರು ಅಡ್ರೆಸ್ ಮುಖಾಂತರ ಹೇಳಿ ಸರ್. ತಮ್ಮ ಹೆಸರು ಸರ್? ರ್ಯಾಟ್ ಅಂತ. ತಮ್ಮ ಹೆಸರು ಸರ್? ಮಧು. ಹಾಂ, ಕಾಕಲ್ ಚಿಂತೆ. ಓಕೆ. ಮಂಡಕಲ್ ಹೋಬಳಿ ಪೆರೆಸ್ ಅಂದ್ರೆ ಪೋಸ್ಟು ಚಿಕ್ಕಬಳ್ಳಾಪುರ ಜಿಲ್ಲೆ. ಚಿಕ್ಕಬಳ್ಳಾಪುರ ತಾಲೂಕು. ಹಾಂ ಸರ್. ಏನು ಪ್ರಾಡಕ್ಟ್ ಬಿಟ್ಟಿದ್ರಿ? ರ್ಯಾಟ್ ಅಂತ ಹೇಳಿಬಿಟ್ಟು. ಹಾಂ, ಫಾರ್ಮರ್ ಚಾಯ್ಸ್. ರ್ಯಾಟ್ ಏನಕ್ಕೋಸ್ಕರ ಬಿಟ್ರಿ ಸರ್? ವಿಲ್ಟು ಅಂತ. ವಿಲ್ಟ್ ಅಂದರೆ ಯಾವ ಥರ? ವಿಲ್ಟ್ ಅಂದರೆ ಈಗ ಈ ಥರ ಗಿಡ ಸಾಯೋದು. ಹಾಂ ಹಾಂ, ಇದೆಲ್ಲ ಇತ್ತು. ಇದು ಸಿಂಗಲ್ ರೆಂಬೆ ಥರ ಸಾಯ್ತದ ಇಲ್ಲ ಡೈರೆಕ್ಟ್ ಒಂದೇ ಸಾರಿ ಸತ್ತೋಗ್ಬಿಡುತ್ತಾ? ಇಲ್ಲ, ಸಿಂಗಲ್ ರೆಂಬೆ ಥರದ್ದು ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟಿಂಗಲ್ಲೇ. ಓಕೆ ಸರ್. ರ್ಯಾಟ್ ಅನ್ನು ಬಿಟ್ಟಾಗ ನೋಡಿ ತಿರುಗಿ ಚಿಗುರು ಥರ ಬರ್ತದೆ. ಇದು ಒಳಗಡೆ ಮೋಸು ಬರುತ್ತೆ. ಬರ್ತದೆ. ಅದು ಬಿಟ್ಟ ಮೇಲೆ ತಿರುಗಿ ಚಿಗುರು ಬಂದು ಗಿಡ ಇದಾಗುತ್ತೆ, ಮತ್ತೆ ಡೆವಲಪ್ಮೆಂಟ್ ಆಗುತ್ತೆ. ಲೇಟ್ ಮಾಡಿದಕ್ಕೋಸ್ಕರ ಒಂದು 15 ದಿವಸ ಲೇಟ್ ಮಾಡಿದ್ವಿ. ಓಕೆ ಸರ್. ಅದರಿಂದ ಇದು ಸ್ವಲ್ಪ ಇದಾಗೋಗಿದೆ. ಈಗ ಮೇಲೆ ಎಲ್ಲ ಪಿಕಪ್ ಆಗಿದೆ ತಿರುಗಿ. ಅಂದರೆ ಇದು ವಿಲ್ಟ್ ನಿಮ್ಮ ಪ್ರಕಾರ ಈಗ ಎಲ್ಲ ಸಮಸ್ಯೆ ವಿಲ್ಟ್ ಸಮಸ್ಯೆ ಅಂತಿದ್ದಾರೆ, ಇದು ಏನರಿಂದ ಬರ್ತದೆ ಏನಾರು ಐಡಿಯಾ ಇದೆಯಾ? ವಿಲ್ಟು ಅದು ಭೂಮಿಯಲ್ಲಿ. ಹಾಂ ಸರ್. ಔಷಧಿಗಳು ಕೊಳೆ. ಹಾಂ ಫರ್ಟಿಲೈಸರು, ಕಳೆನಾಶಕಗಳು ಇದ್ರ ಜಾಸ್ತಿ ಕೊಟ್ಟು. ಓಕೆ ಸರ್. ಮೈನು ಇವು ಬರ್ತವೆ ಇವಾಗ, ವಾಟರ್ ಸೆಲೆಬಲ್. ವಾಟರ್ ಸೆಲೆಬಲ್ ಅನ್ನೋವು ಅವುಗಳನ್ನ ಜಾಸ್ತಿ ಕೊಟ್ಟು ಎಕರೆಗೆ ಬಂದು 1 kg 2 kg ಕೊಟ್ರೆ. ಓಕೆ ಸರ್. ನಮ್ಮ ರೈತರು ಏನ್ ಮಾಡ್ತಾರೆ ಅಂದ್ರೆ ಮೂಟೆನೆ ಬಿಟ್ಬಿಡ್ತಾರೆ. ಮೂಟೆನೆ. ಓಕೆ. ಒಂದೇ ಬಾರಿಗೆ ಮೂಟೆನೆ ಕೊಟ್ಬಿಡ್ತಾರೆ. 25 kg ಕೊಟ್ರೆ 25 kg ಕೊಟ್ಬಿಡ್ತಾರೆ ನಮ್ಮ ರೈತರು. ಓಕೆ. ಚೆನ್ನಾಗಿ ಬಂದ್ಬೇಡಿ ಒಂದೇ ಸಲ. ಆಗ ಅಲ್ಲಿ ಭೂಮಿ. ಓಕೆ ಸರ್. ಅದು ಒಂಥರ ವಿಷ, ಫಲವತ್ತತೆ ಕಳ್ಕೊಂಡು ವಿಷ ಆಗೋಗ್ಬಿಡ್ತದೆ ಭೂಮಿಯಲ್ಲಿ. ಓಕೆ. ಆವಾಗ ಅದೇನು ಮಾಡ್ತದೆ ಗಿಡ ಇನ್ನೇನು ಮಾಡ್ತದೆ ಹೇಳೋ, ವಿಷ ಆದಮೇಲೆ ವಿಷ ಕುಡಿದ್ರೆ ಇರ್ತದೆ ಗಿಡ. ಅದರಿಂದ ಹಿಂಗಾಗ್ತಾ ಇದೆ. ಈಗ ಅದೇ ಇದಕ್ಕೆ ಮೆಡಿಷನ್ನು ಮ್ಯಾಕ್ಸಿಮಮ್ಮು ನೀರು ಕೂಡ ಮೇಂಟೆನೆನ್ಸ್ ಇಂಪಾರ್ಟೆಂಟೇ. ಅದಕ್ಕಿಂತ ಹೆಚ್ಚಾಗಿ ಪ್ರಾಡಕ್ಟ್ನ ನೀವು ಬಳಸೋ ವಿಧಾನನೂ ಇಂಪಾರ್ಟೆಂಟೇ. ಈಗ ಏನು ರಾಟು ಮತ್ತು ಇನ್ನೇನು ಬೆಳೆಸಿರಿ ಸರ್? ರ್ಯಾಟು ಅರ್ಬಲ್ ಕಾಂಪೋಸ್ಟ್ ಅಂತ. ಓಕೆ ಸರ್. 501 503 ಅಂದರೆ ಎಷ್ಟು ದಿನಕ್ಕೆ ಕೊಟ್ರಿ? ಅದು ಹೆಂಗೆ ನಿಮಗೆ ರಿಸಲ್ಟ್ ಅನುಭವ ಆಯಿತು? 10 ದಿವಸಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟಿಂಗ್ 10 ದಿವಸಕ್ಕೆ? 10 ದಿವಸಕ್ಕೆ ಸ್ಟಾರ್ಟ್ ಮಾಡಿದೆ. ಓಕೆ ಸರ್. ತಿರುಗಿ 10 ದಿವಸ ಕೊಟ್ಟ ಮೇಲೆ ತಿರುಗಿ 10 ದಿವಸಕ್ಕೆ. ಓಕೆ. ಕೊಟ್ಟೆ ಅಂದರೆ 10 ದಿವಸಕ್ಕೆ ನೀವು ಇದು ಮಾಡ್ಕೊಂಡು ಹೋದ್ರೆ ತಿರುಗಿ ಆಮೇಲೆ 13 ದಿವಸ 15 ದಿವಸಕ್ಕೆ ಒಂದು 2-3 ದಿವಸ ರೈಸ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಅದು ತುಂಬಾ ಒಳ್ಳೇದಾಯ್ತು. ಅಂದ್ರೆ ಒಂದು ಗಿಡ ಏನು ಹೋಗಿತ್ತೋ ಅದು ಮಾತ್ರ ಅಷ್ಟೇ ಸ್ಟಾಪ್. ನೆಕ್ಸ್ಟ್ ಹೋಗಕ್ಕೆ ಬಿಡಲಿಲ್ಲ. ಚಿಗುರು ಬಂದೈತೆ ತಿರುಗಿ. ಅದರಲ್ಲೂ ಕೂಡ ಮತ್ತೆ ಗ್ರೋತ್ ಆಗಿದೆ. ಈ ತರ ಚಿಗುರು. ಓಕೆ ಸರ್. ಚಿಗುರು ಹೊಡಿತದೆ. ಮೋಸು ಒಳಗಡೆಯಿಂದ ಬಂದು ಅದಕ್ಕೊಂದು ಬಲ. ಈಗ ಫಸ್ಟ್ ಗಿಡ ಹೋಗಿದ ತಕ್ಷಣ ಬಿಟ್ಬಿಟ್ರೆ. ಓಕೆ ಸರ್. ತಿರುಗಿ ಅದೇ ಗಿಡನು ಪಿಕಪ್ ಆಗುತ್ತೆ. ಮತ್ತೆ ನೀವು ಅದು ಪಿಕಪ್ ಮಾಡ್ಕೋಬಹುದು ಆ ಗಿಡನ. ಅದು ಅಂದ್ರೆ ನಾವು ಅದನ್ನ ಜಾಗೃತಿಯನ್ನು ಗಮನಿಸಬೇಕು. ಗಿಡ ಹೋಗಲ್ಲ ಅಂತ ಸಲ ಬಿಟ್ಟು ಒಂದು ಸಲ ಬಿಟ್ಬಿಡ್ತಾರೆ. ತಿರುಗಿ ಅದ್ರ ಕಡೆ ನೋಡಲ್ಲ. ತಿಂಗಳಾಗ್ಲಿ ತಿರುಗಿ ಬಿಡೋ ಬಿಟ್ಟಿದ್ದೀನಲ್ಲ ಇನ್ನೇನು ಹೋಗಲ್ಲ. ಅದೊಂದು ನಂಬಿಕೆಯಿಂದ ಸೈಲೆಂಟ್ ಇದ್ದಾರೆ. ತಪ್ಪು ಮಾಹಿತಿ. ಮಿನಿಮಮ್ 15 ದಿವಸಕ್ಕಾದ್ರೂ ಒಂದ್ಸಾರಿ ಒಂದ್ಸಲ. ಅಂದ್ರೆ ನಮಗೆ ತ್ರಿಪ್ಸು ಮೇಲೆ ಕಾಣಿಸುತ್ತೆ, ತ್ರಿಪ್ಸ್ ಇದೆಯೋ ಇಲ್ಲೋ ಅಂತ ಹೇಳ್ಬಿಟ್ಟು ಅದನ್ನು ಇದು ಮಾಡಿದೆ. ಬಟ್ ಇದು ವಿಲ್ಟು ಭೂಮಿ ಒಳಗಡೆ ಅಂತ. ಬಟ್ ಇದಕ್ಕೆ ಜಾಗೃತಿನೇ ಇಂಪಾರ್ಟೆಂಟ್. ಎಷ್ಟು ಕ್ಯಾನ್ ಯೂಸ್ ಮಾಡಿದೆ ಸರ್ ರಾಟ್ ಸ್ಪೆಷಲ್? ರಾಟ್ ಸ್ಪೆಷಲ್ 2 ಕ್ಯಾನ್ ಯೂಸ್ ಮಾಡಿದೆ. 2 ಕ್ಯಾನ್ ಯೂಸ್ ಮಾಡಿದ್ರೆ ಹರ್ಬಲ್ ಕಾಂಪೋಸ್ಟ್ ಒಂದು, ಕಟ್ವೇಜ್ ಒಂದು, ಮೈಕ್ರೋರೈಸ್ ಬಿಟ್ಟಿದೆ. ವಾಟರ್ ಸೆಲೆಬಲ್ ಎಷ್ಟು % ಕೊಟ್ರಿ? ವಾಟರ್ ಸೆಲೆಬಲ್ ಕೊಟ್ಟೇ ಇಲ್ಲ. ವಾಟರ್ ಸೆಲೆಬಲ್ಲೇ ಕೊಟ್ಟಿಲ್ಲ. ವಾಟರ್ ಸೆಲೆಬಲ್ ಈ ಸರ್ತಿ ಕೊಟ್ಟೇ ಇಲ್ಲ ನಾನು. ಅಂದ್ರೆ ಇದು ಅದರಲ್ಲೇ ಅದು ಈಗ ಗ್ರೋತ್ ಆಗಿದೆ. ಹರ್ಬಲ್ ಕಾಂಪೋಸ್ಟ್ ಐತೆ ನೋಡು, ಸ್ವಲ್ಪ ಜಾಸ್ತಿ ಬೆಳ್ಕೊಂಡಿದೆ. ಅದರಿಂದ ಗ್ರೋತು ಈ ಫ್ಲವರ್ಸ್ ಇದ್ರ ಮೇಲೆ ಇದಾಗಿದೆ. ಎಷ್ಟನೇ ಸಲ ಕಟಿಂಗ್ ಆಗಿದೆ ಸರ್? ಎಲ್ಲ ಲಾಸ್ಟ್ ಮೂಮೆಂಟ್ ಇದೆ ಅಲ್ವಾ? 4ನೇ ಕಟಿಂಗ್ ಇದು. 4ನೇ ಕಟಿಂಗ್. ಬಟ್ ಇದು ನಿಮಗೆ ರಾಟ್ ಬಿಟ್ಟ ಮೇಲೆ ಬರೀ ವಿಲ್ಟ್ ಮೇಲೆನೇ ಇದು ಮಾಡ್ತಾ ಇಲ್ಲ ಬೇರೆ ಏನಾದರೂ ಗ್ರೋತು ಆ ಥರ? ಗ್ರೋತ್ ಬರ್ತದೆ. ಗ್ರೋತ್ ಚೆನ್ನಾಗೈತೆ, ಡೆವಲಪ್ಮೆಂಟ್ ಚೆನ್ನಾಗೈತೆ. ಇಲ್ಲ ಅಲ್ಲಿ ನಮಗೆ ಇವರು ಗೋಪಿ ಅಣ್ಣವ್ರು ಕೂಡ ನಮ್ಮ ಕೆಲವು ಪ್ರಾಡಕ್ಟ್ ಯೂಸ್ ಮಾಡಿದ್ದಾರೆ ಸರ್. ಈಗ ಟಮಾಟಾಗೆ ಮಾಡೋದು ನಂಬರ್ 1 ರಿಸಲ್ಟ್. ಓಕೆ ಸರ್. ನಮ್ಮದ್ರಲ್ಲಿ ಗಿಡಗಳೆಲ್ಲ ಹೋಗ್ತಾ ಇತ್ತು. ರಾಟ್ ಸ್ಪೆಷಲ್ ಚೆನ್ನಾಗಿ ಕೆಲಸ ಮಾಡ್ತು. ಅಂದ್ರೆ ಭೂಮಿಗೆ ಬಿಟ್ಟಿದ್ದು ಸ್ಪ್ರೇ ಮಾಡಿದ್ವಿ 501 503 ಸ್ಪ್ರೇ ಮಾಡಿದ್ರೆ ಅದು ಚೆನ್ನಾಗಿ ಬಂದೈತೆ. ಕ್ರೋಮ್ ಅನ್ನೋ ಟ್ರಿಪ್ಸ್ ಒಳ್ಳೆ ಕೆಲಸ ಮಾಡುತ್ತೆ. ಕ್ರೋಮ್ ಅಂತ ಹೇಳ್ಬಿಟ್ಟು ಆಯಿಲ್ ಥರ ಬರುತ್ತೆ ಅದು ಚೆನ್ನಾಗಿ ಕೆಲಸ ಮಾಡುತ್ತೆ. ಗ್ರೋತಿಂಗು ಅಷ್ಟೇ, ಇಳುವರಿ ಜಾಸ್ತಿ ಬರುತ್ತೆ ಸರ್. ಈಗ ಇನ್ನೊಂದು ಏನಂದ್ರೆ ನಮಗೆ ಬೇಸಾಯ ಕೂಡ ಕಡಿಮೆ ಮಾಡ್ಬೇಕನ್ನೋ ಒಂದು ಉದ್ದೇಶ ಇದೆ. ಯಾಕಂದ್ರೆ ರೈತರು ಬದುಕಬೇಕಂದ್ರೆ ಬರ್ತಾ ಎಲ್ಲ ಇದು ಫರ್ಟಿಲೈಸರ್ ಜಾಸ್ತಿ ಹೋಗ್ಬಿಟ್ಟಿದ್ದಾರೆ. ಅಲ್ಲ ಈಗ ಈ ಪ್ರಾಡಕ್ಟ್ ಕೊಟ್ಟಾಗ ನೀವು ಫರ್ಟಿಲೈಸರ್ ಕಡಿಮೆ ಮಾಡಿದ್ರು ಕೂಡ ಏನು ಅಲ್ಲ ಇಳುವರಿ ಬರಬೇಕು. ಇಳುವರಿ ಬರ್ತಿದೆ.
ಹಾಂ ಈಗ ಊರು ಮಾಡಿದ್ದಾರೆ, ಇದು ನಂಬರ್ 1 ರಿಸಲ್ಟ್ ಐತೆ. ಓಕೆ ಸರ್. ರೈತರೆಲ್ಲರೂ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದೇ, ಯಾಕಂದ್ರೆ ಬರ್ತಾ ಎಲ್ಲ ಇನ್ನೆಲ್ಲ ಭೂಮಿಗೆ ಕೆಟ್ಟೋಗಿದಾವೆ ಆಲ್ರೆಡಿ. ಓಕೆ. ಈ ಕೊಟ್ಟಿಗೆ ಗೊಬ್ಬರ ಕೊಟ್ಟರೆ ಇನ್ನೂ ರಿಸಲ್ಟ್ ಬರುತ್ತೆ. ಇದು ಕೊಟ್ಟಿಗೆ ಗೊಬ್ಬರ ಸಹ ಕೊಟ್ಟಿಲ್ಲ ಇವರು. ಕೊಟ್ಟಿಗೆ ಗೊಬ್ಬರನೇ ಕೊಟ್ಟಿಲ್ಲ. ಎಲ್ಲ ಕೋಳಿ ಗೊಬ್ಬರ ಒಂದು ಲೋಡ್ ಅಷ್ಟು ಕೊಟ್ಟಿದ್ದಾರೆ, ಒಂದು 3/4 ಎಕರೆಗೆ ಅಷ್ಟೇ. ಓಕೆ ಓಕೆ. ಒಳ್ಳೆ ಕೆಲಸ, ರಿಸಲ್ಟ್ ಚೆನ್ನಾಗೈತೆ. ಸರ್ ಇವತ್ತು ಏನಾಗಿದೆ ಅಂದರೆ ರಾಟ್ ಸ್ಪೆಷಲ್ ಇಂಪಾರ್ಟೆಂಟ್. ವಿಲ್ಟಿಗೆ ನಂಬರ್ 1 ರಿಸಲ್ಟ್. ವಿಲ್ಟಿಗೆ ರಾಟ್ ಸ್ಪೆಷಲ್ ಕರೆಕ್ಟಾಗಿ ಫಾಲೋ ಅಪ್ ಮಾಡಿದ್ರೆ ಅಂದ್ರೆ F9 ಮತ್ತೆ ಹರ್ಬಲ್ ಕಾಂಪೋಸ್ಟ್ ಇವೆಲ್ಲ ಕೊಡ್ಬೋದು, ಚೆನ್ನಾಗಿದೆ. ಬಟ್ ರಾಟ್ನ ಇಂಪಾರ್ಟೆಂಟ್ ಆಗಿ ವಿಲ್ಟಿಗೆ ಇದು ಮಾಡೋಂಥದ್ದು. ಈಗ ಎಸ್ಪೆಷಲಿ ರಾಟ್ ಯೂಸ್ ಮಾಡಲೇಬೇಕು. ಹಾಂ, ಈಗ ನೋಡ್ರಿ ಇಲ್ಲಿಂದ ಮತ್ತೆ ಇದು ನೋಡಿ ಇಲ್ಲಿ ಮುಂದೆ ಆಗಿಲ್ಲ ನೋಡಿ, ಮತ್ತೆ ಹೋಗಿಲ್ಲ ಅದು ನೋಡ ಇಲ್ಲಿ ಹೊಡೆದಿದೆ ನೋಡ್ರಿ. ಮತ್ತೆ ತಿರುಗಿ ಅದರಲ್ಲೇ ಚಿಗುರು ಬಂದಿದೆ. ಅಂದ್ರೆ ಇವ್ರು ಬಿಟ್ಟಿದ್ದು ಲೇಟ್ ಆಯ್ತು, 15 ದಿನ ಮೇಲೆ ಲೇಟ್ ಆಯ್ತು. ಓಕೆ, ಅದು ಸ್ವಲ್ಪ ಜಾಗ್ರತೆ ಇದಾಯಿತು. ಓಕೆ, ಏನೋ ಒಂದು ಈ ರಾಟ್ ಬಿಟ್ಟ ಮೇಲೆ ಸ್ವಲ್ಪ ರಿಸಲ್ಟ್ಗೆಲ್ಲ ಏನು ತೊಂದರೆ ಆಗದಿರ ತುಂಬಾ ಯೂಸ್ ಮಾಡ್ತದೆ, ಎಲ್ಲ ರೈತರು ಬಿಡ್ಕೋಬಹುದು. ಓಕೆ ಓಕೆ ಸರ್. ಭಯ ಬೀಳೋದು ಅಷ್ಟಿಲ್ಲ, ಎಲ್ಲಿ ನೋಡಿದ್ರು ಕಂಪ್ಲೇಂಟ್, ನಂದು ಗಿಡ ಹೋಯ್ತು. ಹೌದು, ಅದು ಸೆಂಟೆಲ್ಲೋದಲ್ಲೇ ಜಾಸ್ತಿ ಪ್ರಾಬ್ಲಮ್ ಮಾಡ್ಕೊಂಡ್ರೆ ಓಕೆ ಸರ್. ಅದು ಒಳ್ಳೆ ರಿಸಲ್ಟ್ ಐತೆ, ಎಲ್ಲರೂ ಮಾಡ್ಬೋದು. ಪ್ರತಿ ಒಂದು ಬೆಳೆಕ್ಕೂ ಯೂಸ್ ರಾಟನ್ನು ಮಾಡ್ಬೋದು. ಬಳಸ್ಕೊಂಡು. ಓಕೆ, ಥ್ಯಾಂಕ್ ಯು ಸರ್.